ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್. ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವತ್ತು ನನ್ನ ಮಗನ ಬರ್ಡೇ ಇತ್ತು, ದೊಡ್ಡ ಮಗನ ಬರ್ಡೇ. ಸ್ಯಾಟರ್ಡೇ ಫೆಬ್ರವರಿ 15 ಸ್ಯಾಟರ್ಡೇ. ಅವನು ಹುಟ್ಟಿದ್ದು ಸ್ಯಾಟರ್ಡೇನೆ. ಈ ವರ್ಷ ಸ್ಯಾಟರ್ಡೇನೇ ಬಂದಿದ್ದ ಅವನ ಬರ್ಡೇ ಕೂಡ. ತುಂಬ ಖುಷಿ ಆಯಿತು. ಟೆಂಪಲ್ಗೆ ಹೋಗಿದ್ವಿ. ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಪಂಚಮುಖಿ ದೇವಸ್ಥಾನ ನಮ್ಮ ಮನೆಗೆ ನಿಯರ್ ಅದು. ನಾವು ಯಾವಾಗ್ಲೂ ಅಷ್ಟೇ ಹೋದರೆ ಅಲ್ಲಿಗೆ ಹೋಗೋದು. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನವಗ್ರಹ ವಿಗ್ರಹ ಇದೆ, ಮತ್ತು ನಾಗರಕಲ್ಲು ಕೂಡ ಇದೆ. ಆಮೇಲೆ ಗಣಪತಿ ವಿಗ್ರಹ ಕೂಡ ಇದೆ, ಲಕ್ಷ್ಮೀ ವಿಗ್ರಹ ಕೂಡ ಇದೆ ಅಲ್ಲಿ. ಸೊ ಹಂಗಾಗಿ ಟೆಂಪಲ್ಗೆ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಅದಾದಮೇಲೆ ರಸಮಲೈ ಕೇಕ್ ಆರ್ಡ್ರ್ ಮಾಡಿದ್ವಿ. ತುಂಬ ಸಿಂಪಲ್ಲಾಗೇ ಮಾಡಿರೋದು ಬರ್ಡೇನ, ತುಂಬ ಗ್ರ್ಯಾಂಡಾಗೇನೂ ಮಾಡಿಲ್ಲ. ವರ್ಷ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾಯಿದ್ವಿ ಅಂತ ಹೇಳ್ಬೋದು. ಬಟ್ ಈ ಸಲ ಅವನೇ ಬೇಡ ಅಂತಿದೆ, ಯಾಕೆ ಅಂತ ಗೊತ್ತಿಲ್ಲ. ಬೇಡ ಬಿಡು ಪಾಪ, ಏನು ಚಾಕ್ಲೇಟ್ ತಗೊಂಡೋಯ್ತೀಯಾ ಸ್ಕೂಲ್ಗೆ ಅಂತ ತೊಗೊಂಡೋಗೋ ಅಂದರೆ ಏನು ಬೇಡ ಅಂತದೆ. ಯಾಕೆ ಅಂತ ಗೊತ್ತಿಲ್ಲ. ಮಕ್ಕಳು ಬೆಳಿತಾ ಮೇ ಬಿ ಬುದ್ಧಿ ಬರುತ್ತೆ ಅಂತಾರಲ್ಲ. ಸೊ ಹಂಗಾಗಿ ಅವ್ನ ಮೈಂಡಲ್ಲಿ ಏನಿತ್ತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ನಿಗೆ ಆ್ಯಕ್ಚುಲಿ ಹೊಸ ಬಟ್ಟೆನೂ ತೊಗೊಬಂದಿದ್ವಿ. ಇರಲಿ ಸ್ವಲ್ಪ ಚಾಕ್ಲೇಟ್ ತೊಗೊಂಡೋಗು ಅಂತ ಅಂದಿದ್ದಕ್ಕೆ ಸ್ವಲ್ಪ ಚಾಕ್ಲೇಟು ಅವ್ನು ಇಡೀ ಸ್ಕೂಲ್ಗೆ ಮತ್ತು ಸ್ಟಾಫ್ಗಳಿಗೆಲ್ಲರಿಗೂ ಚಾಕ್ಲೇಟ್ ತೊಗೊಂಡೋಗು ಒಂದಷ್ಟು ಅಂತ ಹೇಳಿ ಚಾಕ್ಲೇಟ್ ತೊಗೊಂಡು ಬಂದಿದ್ದೆ. ತೊಗೊಂಡೋಗಿ ಕೂಡ ಕೊಟ್ಬಿಟ್ಟು ಬಂದಿದ್ದ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಸಂಜೆ ಒಂದು 6 ಗಂಟೆ ಆಗಿತ್ತು. ಸೊ ಆವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲೇ ಕೇಕ್ ಆರ್ಡ್ರ್ ಮಾಡಿದ್ವಿ ಬೆಳಗ್ಗೆನೆ. ಸೊ ಕೇಕ್ ತೊಗೊಂಡು ಬಂದು ಕಟಿಂಗ್ ಮಾಡಿದ್ದು ಸಿಂಪಲ್ಲಾಗಿ ಆಯಿತು. ಇಲ್ಲಿ ನೀವು ನೋಡ್ತಿರ್ಬೋದು, ಏನು ಡೆಕೋರೇಟ್ ಏನೂ ಮಾಡಲ್ಲ. ಅವ್ನು ಯಾಕೆ ಇಷ್ಟನೇ ಇಲ್ವೇನೋ ಏನೋ ಗೊತ್ತಿಲ್ಲ, ಬರೀ ಕೇಕ್ ಸಾಕು ಕಟಿಂಗ್ ಮಾಡಿದ್ರೆ ಆಯಿತು ಅಂತ ಹೇಳಿದ. ಅದೇ ಫ್ರೆಂಡ್ಸ್ಗಳು ಯಾರನ್ನೂ ಕರೆದಿರಲಿಲ್ಲ. ಕಟಿಂಗ್ ಮಾಡಿ ಅವರೆಲ್ಲ ಟ್ಯೂಷನ್ಗೆ ಹೋಗಿದ್ರು ಅಲ್ವಾ. ನಾವಿರೋ ಏರಿಯಾದಲ್ಲಿ ಎಲ್ಲರೂ ಟ್ಯೂಷನ್ಗೆ ಹೋಗಿದ್ರು. ಆಲ್ರೆಡಿ ಕಟ್ ಮಾಡಾಗಿತ್ತು. ಅವ್ರು ಬಂದ ಮೇಲೇ ಒಂದು ಅರ್ಧ ಅಷ್ಟು ಕೇಕನ್ನು ಫ್ರೆಂಡ್ಸ್ಗಳಿಗೆ ಕೆಳಗಡೆ ಇದ್ದಾರಲ್ಲ ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ ಅವನೇ. ಅದಾದಮೇಲೆ ನಮ್ಮ ಮನೆ ಪಕ್ಕನೂ ಬ್ಯಾಚುಲರ್ಸ್ ಇದ್ದಾರೆ, ಅವರು ಕೂಡ ತೊಗೊಂಡೋಗಿ ಕೊಟ್ಟ. ಅದಾದಮೇಲೆ ನಮ್ಮ ಬಿಲ್ಡಿಂಗ್ ಓನರ್ ಇದ್ದಾರಲ್ಲ ಅವರು ಕೂಡ ತೊಗೊಂಡೋಗಿ ಕೊಟ್ಟ. ನನ್ನ ಮಗ ಚಿಕ್ಕವನಿದ್ದಾನಲ್ಲ, ಅವನು ನಾನು ಕಟ್ ಮಾಡ್ತೀನಿ, ಅವ್ನು ಬೇಡ ನಾನು ಕಟ್ ಮಾಡ್ತೀನಿ ಅಂತ ನೋಡಿ ಅಲ್ಲಿ ಚಾಕು ತಗೋತಾನೆ ಇದ್ದ. ಇಬ್ಬರು ಒಟ್ಟಿಗೆ ಸೇರಿಸಿ ಕಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಬಟ್ ಅವನು ಒಬ್ಬನೇ ಕಟ್ ಮಾಡಬೇಕು, ಇಬ್ಬರು ಸೇರಿಸಿ ಕಟ್ ಮಾಡಲ್ಲ ನಾನು ಅಂತ ಹೇಳ್ತಾ ಇದ್ದ. ಕಟ್ ಮಾಡಿದ್ರೆ ಅವನು ಫುಲ್ಲು ಎಲ್ಲ ಕಚ್ಚಿ ಪಿಚ್ಚಿ ಮಾಡಿಬಿಡುತ್ತಾನೆ. ಫೈನಲಾಗಿ ಸಮಾಧಾನ ಆದ. ಅದಾದಮೇಲೆ ಅವರ ಪಪ್ಪ ಕೂಡ ತಿನ್ನಿಸಿದ್ರು ಅವನಿಗೆ, ಅವನು ಕೂಡ ಅವ್ರ ಪಪ್ಪಂಗೆ ತಿನ್ನಿಸಿದ. ಆಮೇಲೆ ಅಣ್ಣ ತಮ್ಮಂದಿರು ಚಿಕ್ಕವ್ರು ಇಬ್ಬರು ಕೂಡ, ಅವನು ತಿನ್ನಿಸ್ದ ಇವನಿಗೆ, ಇವನು ಕೂಡ ಅವನು ತಿನ್ನಿಸ್ದ. ಸೊ ಅದಾದಮೇಲೆ ನಾನು ತಿನ್ಸೋಕ್ಕೆ ಇಷ್ಟೊತ್ತು ನಾನು ಫೋನ್ ಇಟ್ಕೊಂಡಿದ್ದೆ, ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ತಿನ್ಸೋಕ್ಕೆ ಅಂತ ಹೋಗಿದ್ದಾಗ ನನ್ನ ಹಸ್ಬೆಂಡು ಧರ್ಮ ಇಟ್ಕೊಂಡಿದ್ರು ಫೋನು. ಅಲ್ಲೂ ಕೂಡ ನನ್ನ ಮಗ ಕಿರಿಕ್ ಮಾಡ್ತಾಯಿದ್ದ. ಪಪ್ಪ ನಾನು ಕಟ್ ಮಾಡ್ತೀನಿ ಅಂದರೆ ಅಮ್ಮ ನೋಡು ಹೆಂಗೆ ಕಟ್ ಮಾಡ್ತಾವನೆ ಅಂತ ಇದ್ದ. ಅವನಿಗೆ ಗೊತ್ತಿಲ್ಲ, ಪ್ರತಿಯೊಬ್ರಿಗೂ ಅವನು ಅಂತಾನೆ. ಸೊ ಹಂಗೆ ಚಿಕ್ಕವನಲ್ವ, ಅವನಿಗೆ ಗೊತ್ತಾಗಲ್ಲ. ಸೊ ಕೇಕ್ನ ನಾನು ಕೂಡ ನನ್ನ ಮಗನಿಗೆ ತಿನ್ನಿಸ್ದೆ. ಅವನಿಗೆ ಚಿಕ್ಕವನಿಗೆ ಬಾ ತಿನ್ನಿಸ್ತೀನಿ ಅಂತ ಕರೆದೆ. ಬಟ್ ಅವನು ನಾನೇ ಕಟ್ ಮಾಡ್ತೀನಿ ಅಮ್ಮ ಅಂತದ. ಇಲ್ಲ ನಾನು ತಿನ್ನಿಸ್ತೀನಿ, ಈಗ ನೋಡು ಆ ಪಾಪುಗೆ ಹೆಂಗೆ ತಿನ್ನಿಸ್ದೆ ಹಂಗೆ ನೀನು ತಿನ್ನಿಸ್ಕೋಬೇಕಲ್ವಾ ಅಂತ ಅಂದೆ. ಸರಿ ಅಂತ ಹೇಳಿ ಒಂದು ಪೀಸ್ ಕೇಕ್ದು ಚಿಕ್ಕದು, ಅಲ್ಲ ಕ್ರೀಮು ಜಾಸ್ತಿ ಹಾಕಿದ್ರು. ಕ್ರೀಮೆಲ್ಲ ಸ್ವಲ್ಪ ಸೈಡ್ಗೆ ಎತ್ತಿಟ್ಟು ಬ್ರೆಡ್ ಮಾತ್ರ ತಿನ್ನಿಸ್ತಾ ಇದೆ. ತುಂಬಾ ಕ್ರೀಮ್ ಹಾಕ್ತಾರೆ. ಒಂದೊಂದು ಕಡೆ ಅಷ್ಟು ಕ್ರೀಮ್ ನಾನು ನೋಡಿರಲ್ಲ. ಬಟ್ ತೆಲಂಗಾಣದಲ್ಲಿ ಬ್ರೆಡ್ಗಿನ್ನ ಜಾಸ್ತಿ ಕೇಕು ಎಷ್ಟು ಥಿಕ್ನೆಸ್ ಆಗಿ ಇರುತ್ತೆ ಅಂದರೆ 1 ಇಂಚು 1.5 ಇಂಚಷ್ಟು ಕ್ರೀಮ್ನೇ ಫುಲ್ಲು ಹಾಕಿರ್ತಾರೆ. ನಂಗೆ ಒಂಥರ ಇಷ್ಟನೇ ಆಗಲ್ಲ. ಸೊ ಫೈನಲಾಗಿ ಸಿಂಪಲ್ ಬರ್ಡೇ ಮುಗೀತು. ಇರಲಿ ಒಂದು ಸೆಲ್ಫಿ ಅಂತ ಹೇಳಿ ಸೆಲ್ಫಿ ತಗೊಳ್ಳೋಕ್ಕೆ ಅಂತ ಎಲ್ಲ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ವಿ. ಸೊ ಇಷ್ಟೇ ಇವತ್ತಿನ ಬರ್ಡೇ ಚಿಕ್ಕ ವ್ಲಾಗು. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಬರುತ್ತೆ, ಅಲ್ಲಿ ಅಂತ ಹೋದ್ರೆ ನಾನು ಮಾಡೋದು.